ಒಂದು ಬಹಳ ಮುಖ್ಯವಾಗಿ ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತು, ಸಭಾಧ್ಯಕ್ಷರು ತಮಗೂ ಗೊತ್ತಿದೆ. ಓಕೆ 69 ನೆಕ್ಸ್ಟ್ ವೀಕ್ ಅಲ್ಲಿ ಕೊಡ್ತೇನೆ. ಈಗ ಒಂದು ಮೆನ್ಷನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮೆನ್ಷನ್ ಮಾಡಿದ್ರಲ್ಲ ಉಪವಾಸ ನೀವು ಈ ರೀತಿ ಮೆನ್ಷನ್ ಮಾಡಿ. ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಇವತ್ತು ಒಬ್ಬರು ವಿದ್ಯಾವನ್ನ ಪಡೆಯುವ ಮೂಲಕ ಒಬ್ಬ ಸಾಧಾರಣ ವ್ಯಕ್ತಿನ ಯಾವ ಎತ್ತರಕ್ಕೆ ಬೆಳೀಲಿಕ್ಕೂ ಸಾಧ್ಯವಿದೆ ಅಂತ. ವಿಶ್ವವಿದ್ಯಾನಿಲಯ ಎಷ್ಟು ಅಗತ್ಯ ಇದೆ, ಯಾವ ಒಂದು ಭೌಗೋಳಿಕವಾಗಿ ಒಂದು ಪ್ರದೇಶ ಅಥವಾ ಒಂದು ಜಿಲ್ಲೆ ನಿರ್ಮಾಣ ಆಗುತ್ತೆ ಸರ್. ನೀವು ಅಲ್ಲ ಕನ್ವರ್ಟ್ ಮಾಡ್ತೀವಿ, ಶಿಕ್ಷಣದ ಶಕ್ತಿ ಏನು ಎಷ್ಟು ಅಗತ್ಯ ಇದೆ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಅಗತ್ಯ ಇವತ್ತಿಲ್ಲಿ ಪ್ರಯತ್ನ, ಈ ಸದನ ಮಾಡ್ತಿರುವಂತ ಪ್ರಯತ್ನ ಏನು ಸರ್? ಒಟ್ಟು ನಾಡಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಏನ್ ಮಾಡಿದ್ರೆ ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ, ಆ ದಿಕ್ಕಲ್ಲಿ ಪ್ರಯತ್ನಗಳನ್ನ ಮಾಡ್ತಿರುವಂತ ಈ ಪ್ರಯತ್ನದಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಉಳಿಸಿ ಏನವನ ಮುಚ್ಚುವಂತ ಆತಂಕವನ್ನ ಮುಚ್ಚಲ್ಲ ನಾವು, ಏನ ಮುಚ್ಚಕ್ ಹೋಗಲ್ಲ. ಅಲ್ಲ, ಆತಂಕ ನಿರ್ಮಾಣ ಮಾಡಿದ್ದೀರಾ. ಈಗ ಏನ್ ಆರ್ಥಿಕ ಅಶ್ವತ್ಥನಾರಾಯಣ ಅವರೇ, ಈ ಆತಂಕವನ್ನು ಜಾಸ್ತಿ ಮಾಡಿ ಊರಿಗೆ ಆತಂಕ ಮಾಡಬೇಡಿ ಹೇಳ್ತಾರ ಮಾಡಿದ್ದು ಅದರ ಬಗೆಹರಿಸುವ ಆತಂಕ ಆರ್ಥಿಕ ಕಾರಣ ಆಯ್ತು ನೋಡಿ ಸರ್. ಆರ್ಥಿಕ ಕಾರಣ, ಇವತ್ತು ಆರ್ಥಿಕ ಕಾರಣವನ್ನ ಸಮಗ್ರವಾಗಿ ಎಲ್ಲ ವಿಶ್ವವಿದ್ಯಾನಿಲಯ ನಿಮ್ಗೆ ಹೇಳಬೇಕು. ಆಯ್ತು ಅಶೋಕ್, ಈಗ ಅದನ್ನು ಹೇಳಿದಿರಿ, ಕನ್ವರ್ಟ್ ಮಾಡಿದ್ದೇನೆ. ನಾವು ನೆಕ್ಸ್ಟ್ ಇದಕ್ಕೆ ಮಾಡಿಕೊ. ಹಾಗೆ ಅವ್ರಿಗೆ ಏನಾಗಿದೆ, ಪ್ರತಿಷ್ಠೆ ವಿಷಯ ಆಗ್ಬಿಟ್ಟಿದೆ ನಮಗೆ. ಅದು ಏನೋ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಬೇರೆ ಬೇರೆ ಕಾರಣಗಳಲ್ಲಿ ಬಜೆಟ್ ಅಲ್ಲಿ ಯಾರು ಮಾತಾಡ್ತಾರೆ, ಅವ್ರೇನು ಪಾಪ ಅವರಿಗೆ ಬೇರೆ ಬೇರೆ ಏನು ಅಂತ ಸಿದ್ದರಾಮಣ್ಣ ಅವ್ರ ಕ್ಯಾಬಿನೆಟ್ ಅಲ್ಲಿ ಚೆನ್ನಾಗಿ ಟ್ರೈನ್ ಆಗಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಹೊಸದಾಗಿ ನೀವು ಸಚಿವರು ಮಾಡಿ ಪ್ರತಿಷ್ಠೆ ತಗೊಂಡ್ಬಿಟ್ಟಿದ್ದಾರೆ. ನೀವು ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು ನಮ್ಮ ಸ್ನೇಹಿತರು. ನೋಡಿ ಅವ್ರು ಕೊಟ್ಟಿರೋ ಇಂಟರ್ವ್ಯೂ ಏನ್ ಮಾತು ಹೇಳಿದ್ದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು, ನನ್ನ ಸ್ನೇಹಿತರು. ಏನ್ ಸರ್, ಮಕ್ಕಳು ಹುಟ್ಟಿಸಿ ಹೇಗೋ ಚಾನ್ಸ್ ಬೇಡ ಬಿಟ್ಟು ಅಶ್ವಥ್ ಅವರೇ, ಬಿಟ್ಟು ನಾಡ್ದು ಬೇಡವಾ ಬದುಕುವಂತೆ ಬಿಡಿ ಎಂಬುದಂತೆ ಸರ್. ನಾಡ್ದು ಇದು ಬೇಡ, 69 ಚರ್ಚೆ ಬೇಡವಾ? ಈಗಲೇ ಕೊಟ್ಬಿಡಿ ಸರ್, ಮಾತು ಮುಗಿಸ್ಬಿಡ್ತೀವಿ. ಅಲ್ಲ, ಈಗ ಸಮಯ ಇಲ್ಲದಕ್ಕೆ ಅಂತ ಮುಂದೆ ಗಿಡಕ್ಕೆ ಹಾಕಿದಲ್ಲ ಇದರಲ್ಲಿ. ಈಗ ವಿಲ್ ನೆಕ್ಸ್ಟ್ ಇದಕ್ಕೆ ಇದು ನಾವು 69 ಆಗುವಾಗ ಇನ್ನು 10 ಪೇಪರ್ ಹಿಡ್ಕೊಂಡೆಲ್ಲ ಜೊತೆಯಲ್ಲಿ ನೀವೆಲ್ಲ ಚೆನ್ನಾಗಿ ಮಾತಾಡಿ. ಅಲ್ಲ, ಅವ್ರಿಗೆ ಅಶ್ವತ್ಥನಾರಾಯಣ್ ಏನ್ ಭಯ ಅಂತ ಹೇಳಿದ್ರೆ, ಅವರು ಡೆಂಟಲ್ ಡಾಕ್ಟ್ರು, ಕೀಳೋದು ಗೊತ್ತು, ಅಲ್ಲಿ ಕೀಳೋದು ಜೋಡ್ಸೋದು ಗೊತ್ತಿದ್ದಂಗಿಲ್ಲ. ಅದಕ್ಕೆ ಏನಾನ ಈ ಯೂನಿವರ್ಸಿಟಿನ ಮುಚ್ಚಿಬಿಡ್ತಾರೆ, ಕಿತ್ತಾಕ್ಬಿಡ್ತಾರೆ ಅನ್ನೋ ಭಯಕ್ಕೆ ಅವರು ಏನೋಣ ಅಷ್ಟರಲ್ಲೇ ನಾನು ಆದೇಶ ಹೊಡೆಸ್ಬಿಡ್ತಾರೆ ಅಂತ. ಸುಧಾಕರ್ ಒಂದು ನಿಮಿಷ ಸುಧಾಕರ್ ಮಿನಿಸ್ಟರ್ ಅವರೇ, ಸಿಎಂ ಅವ್ರು ಮಾತಾಡ. ಸುಧಾಕರ್ ಅವರೇ, ಮಿನಿಸ್ಟರ್